ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಇವತ್ತು ತುಂಬ ಬೇಸರ ದಿನ. ಬಟ್ ಆದರೂ ಭಾಳ ಜನ ನಮ್ಮ ಬಾಸು ತುಳಿಬೇಕು ಅಂತ ಕಾಯ್ತಿರೋರು. ಆಮೇಲೆ ಕೆಲವೊಬ್ಬರು ಬೇರೆ ಬೇರೆ ರೀತಿ ಮೆಸೇಜ್ ಹಾಕಿದ್ದಾರೆ. ಅವ್ರಿಗೂ ಕೂಡ ಹೇಳ್ತೀನಿ, ಇವತ್ತು ನಿಮಗೆಲ್ಲ ಹಾಲು ಕುಡಿದಷ್ಟು ಖುಷಿ ಆಯಿತಾ? ಇವತ್ತು ನೆಮ್ಮದಿಯಾಗಿದ್ದೀರಾ? ನಿಮಗೂ ಒಂದಿನ ಆ ಟೈಮ್ ಬರುತ್ತೆ. ಆ ಟೈಮ್ ನಾವು ಕಾಯ್ತೀವಿ. ಒಳ್ಳೆತನಕ್ಕೆ ದೇವ್ರು ಕಾಪಾಡ್ತಾನೆ, ಆಯಿತಾ? ನಮ್ಮ ಬಾಸನ್ನು 100% ಒಳ್ಳೆತನ ಇದೆ, ಅವ್ರು ಕಾಪಾಡೇ ಆಡ್ತಾನೆ. ಬಟ್ ಆದರೆ ನಿಮಗೂ ಆ ಪರಿಸ್ಥಿತಿ ಬರುತ್ತೆ. ಆ ಟೈಮಿಗೆ ನಾವು ಕಾಯ್ತೀವಿ. ಹೌದು ಸರ್. ಈಗ ನೋಡಿ, ಎಷ್ಟೋ ಜನ ನೀವು ನೋಡ್ದಂಗೆ ಹಾಳುಗೊಂದು ಕಲ್ಲು ಎಸಿತಾನೆ ಇದ್ರು. ಎಷ್ಟು ಜನ ಅವ್ರ ಬಗ್ಗೆ ಮಾತಾಡಿದ್ದು, ಎಷ್ಟು ಜನ ಒಂದು ಮಾತು ರಿಯಾಕ್ಟ್ ಮಾಡಿದ್ದಾರೆ. ಹೋಗಲಿ, ಏನೂ ಮಾತಾಡಿಲ್ಲ. ಬಟ್ ಆದರೆ ಇವತ್ತು ಎಲ್ಲರಿಗೂ ಹಾಲು ಕುಡ್ದಷ್ಟು ಖುಷಿಯಾಗಿದೆ. ಒಳ್ಳೆಯದಾಗಲಿ ನಿಮಗೆ, ಆಯಿತಾ? ಅಂಥ ಪುಣ್ಯಾತ್ಮನಿಗೆ ನೀವು ಕೆಟ್ಟದ್ದು ಬಯಸ್ತಿದ್ದೀರಂದರೆ ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀವು ಉದ್ಧಾರ ಆಗಲ್ಲ, ಆಯಿತಾ? ನೀವು ಯಾರೂ ಉದ್ಧಾರ ಆಗಲ್ಲ. ಬೆಳೀತಿದ್ದಾರೆ ಸರ್, ಬೆಳೆದು ಬಿಟ್ಟಿದ್ದಾರೆ ಮೇಲ್ಗಡೆ. ಒಳ್ಳೆತನಕ್ಕೆ ಒಳ್ಳೆ ದಾನ ಧರ್ಮ ಮಾಡ್ತಿದ್ದಾರೆ. ಕೆಲವೊಬ್ರು ಮಾಡೋ ಯೋಗ್ಯತೆ ಇರಲ್ಲ. ಮಾಡೋಂಥ ಪುಣ್ಯಾತ್ಮರಿಗೆ ಕಾಲಿಡ್ದು ಎಳಿತಾ ಇರ್ತಾರೆ. ಎಳೆದಷ್ಟು ಮೇಲೆ ಹೋಗ್ತಾ ಇರ್ತಾರೆ, ಯಾವತ್ತೂ ಕೆಳಗೆ ಬರಲ್ಲ. ಬಟ್ ಆದರೆ ಹೇಳೋದೇನೆಂದರೆ, ಯಾವನೋ ಫೇಕ್ ಐ ಡಿಯಿಂದ ಮೆಸೇಜ್ ಮಾಡಿದರು ಡಿ ಬಾಸ್ ಅಭಿಮಾನಿಗಳು ಅಂತ ಹೇಳಿದ್ರು. ಡಿ ಬಾಸ್ ಅಭಿಮಾನಿಗಳು ಅಂತ ನೀವೇನು ನೋಡಿದ್ದೀರಾ? ಯಾವನೋ ಫೇಕ್ ಐ ಡಿಯಿಂದ ಮೆಸೇಜ್ ಮಾಡಿರ್ಬೋದಲ್ಲ, ಅವ್ರು ಡಿ ಬಾಸ್ ಅಭಿಮಾನಿ ಅಂತ ಹೆಂಗೆ ಹೇಳ್ತೀರಾ? ಇದೆಲ್ಲ ಆದ್ಮೇಲೆ ಇವಾಗ ಜೈಲಿಗೆ ಹೋದ್ಮೇಲೆ ನಿನ್ನೆ ಸಾಂಗ್ ರಿಲೀಸ್ ಆಗಬೇಕಾಗಿದೆ, ನೆಮ್ಮದಿಯಾಗಿರ್ಬೇಕು ಅನ್ನೋಂಥದ್ದು. ಬಟ್ ಆ ಕಮೆಂಟ್ಸ್ಗಳೆಲ್ಲ ನೋಡ್ತಾ ಇರ್ಬೋದು, ಇದ್ರೆ ಜೈಲಲ್ಲಿ ನೆಮ್ಮದಿಯಾಗಿರಬೇಕು, ಹೀಗೆ ಆಗಬೇಕು ಅನ್ನೋಂಥದ್ದು ಒಂದಿಷ್ಟು ಕಮೆಂಟ್ಸ್ ನೋಡಿದಾಗ ಅಭಿಮಾನಿಗಳಿಗೂ ಬೇಜಾರಾಗುತ್ತೆ. ಬಟ್ ನಿಮ್ಗೆ ಅದೆಲ್ಲ ನೋಡಿದಾಗ ಏನು ಅನಿಸ್ತು? ಅದಕ್ಕೆ ಏನು ರಿಯಾಕ್ಟ್ ಮಾಡ್ತೀರಾ ನೀವು? ಅದೇ ಹೇಳ್ದ್ನಲ್ಲ ಸರ್, ಇವಾಗ ಕಾಲು ಇಳಿಯೋರಿಗೆಲ್ಲ ಹಾಲು ಕುಡ್ದಷ್ಟು ಇವತ್ತು ಖುಷಿ ಆಯ್ತು ಎಲ್ಲರಿಗೂ, ಆಯಿತಾ? ಬಟ್ ಒಳ್ಳೆತನಕ್ಕೆ ಕಾಲ ಇದೆ ಸರ್. ಒಳ್ಳೆಯದು ದೇವ್ರು ಕಾಪಾಡ್ತಾನೆ. 1000 ಜನ ಏನೇ ಮಾತಾಡಲಿ, ನಮ್ಮ ಬಾಸ್ಗೆ ಯಾವತ್ತು ಕ್ರೈಸ್ ಕಮ್ಮಿ ಆಗೋಲ್ಲ, ಅಭಿಮಾನಿಗಳು ಕಮ್ಮಿ ಆಗೋಲ್ಲ. ನೀವು ಮಾಡ್ತಾ ಇರೋದು ಅದೇ ಅಲ್ವಾ? ಅವ್ರ ಕ್ರೈಸ್ ಕಮ್ಮಿ ಮಾಡಬೇಕು, ಅವ್ರದ್ದು ಹೆಸರು ಇದು ಮಾಡಬೇಕು ಅಂತ ಮಾಡಿದಾಗೆಲ್ಲ ಜಾಸ್ತಿ ಆಗುತ್ತೆ, ಕಮ್ಮಿ ಯಾವತ್ತೂ ಆಗೋಲ್ಲ. ಯಾಕೆಂದ್ರೆ ಅವರು ಒಳ್ಳೆತನಕ್ಕೆ ಇವತ್ತು ಕಾಪಾಡ್ತಾ ಇರೋದು. ಬಟ್ ಆದರೆ ಬ್ಯಾಡ್ ಮೂಮೆಂಟ್ ಇದು ಆಗಬಾರ್ದಾಗಿತ್ತು. ಬಟ್ ಆದರೆ ಏನಂದರೆ, ಬಟ್ ದೇವ್ರೊಬ್ಬನಿದ್ದಾನೆ, ಇನ್ನೂ ಕಾಲ ಮಿಂಚಿಲ್ಲ, ಒಳ್ಳೇದಾಗುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ ಸರ್. ಮಾಡಲಿ ಸರ್, ಬ್ಯಾಡ್ ಕಮೆಂಟ್ ಯಾವ್ಯಾವನು ಮಾಡ್ತಾನೋ ಅವನಿಗೆಲ್ಲ ದೇವ್ರು ನೋಡ್ಕೊತಾನೆ. ಇತ್ತೀಚಿನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋದು, ನಾನು ಕೂಡ ದರ್ಶನ್ ಅಭಿಮಾನಿ ಅಂತ ಹೇಳ್ಕೊಂಡು ಅವ್ರು ವೀಡಿಯೋಸ್ ಮಾಡೋದು, ಅವ್ರ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಮಾಡೋದು, ಇಂಥದ್ದಿಂದ ಕೂಡ ಅವ್ರಿಗೆ ಅವರು ಅದು ನಿಜವಾದ ಅಭಿಮಾನಿ ಸರ್ ಯಾರು ಅಂತಲೇ ಗೊತ್ತಿಲ್ಲ ಸರ್. ಯಾರು ಅಭಿಮಾನಿಗಳು ಯಾರು ವಿಡಿಯೋನು ಮಾಡಿ ಹಾಕ್ತಾರೆ, ನಾನು ದರ್ಶನ್ ಅವ್ರ ಅಭಿಮಾನಿ, ಅಲ್ಲಿ ಬಾ ನೀನು ನೋಡ್ಕೊತೀನಿ, ನಮ್ಮ ಬಾಸ್ 2 ತಿಂಗಳಲ್ಲಿ ರಿಲೀಸ್ ಆಗಿ ಬರ್ತಾರೆ, ಅವಾಗ ಐತೆ ನಿಮಗೆ, ಈ ಥರದ್ದೆಲ್ಲ ಒಂದಿಷ್ಟು ವೀಡಿಯೋ ಮಾಡಿ ಹಾಕ್ತಾರೆ ಅವ್ರವ್ರು ಫೇಮಸ್ ಆಗಲಿಕ್ಕೋಸ್ಕರ. ಬಟ್ ಇದು ಸರ್, ನಾನು ನಿಜ ಹೇಳ್ತೀನಿ ಸರ್, ಯಾವನು ಆ ಪುಣ್ಯಾತ್ಮನ ಹೆಸರಲ್ಲಿ ವೀಡಿಯೋ ಮಾಡಿಕೊಂಡು ಅವ್ರವ್ರ ಫಾಲೋವರ್ಸು ಲೈಕ್ಗೋಸ್ಕರ ಮಾಡ್ಕೊತಾರೋ, ದೇವ್ರಾಣೆಗೆ ಅವ್ರಂತೂ ಉದ್ಧಾರ ಆಗಲ್ಲ ಸರ್. ದೇವ್ರಾಣೆಗೆ ಉದ್ಧಾರ ಆಗಲ್ಲ. ಏನು ಹೇಳ್ತೀರಾ ನೀವು ಅಂತ ಅಂಥವ್ರಿಗೆ ನಿಜ ಹೇಳ್ತಿದ್ದೀನಿ ಸರ್, ದೇವ್ರಾಣೆಗೆ ಅವ್ರು ಉದ್ಧಾರ ಆಗಲ್ಲ. ನಿಜ ಹೇಳ್ತಿದ್ದೀನಿ. ನಮ್ಮ ಬಾಸ್ ಹೆಸರಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಾಗಲಿ, ಲೈಕ್ ಫಾಲೋವರ್ಸ್ಗೋಸ್ಕರ ಆಗಲಿ, ತಮ್ಮ ಇದಕ್ಕೋಸ್ಕರ ಮಾಡ್ಕೊಳ್ಳೋದಾಗಲಿ, ಅದು ಒಳ್ಳೆಯದಲ್ಲ ಸರ್. ದೇವ್ರಾಣೆಗೆ ಹೇಳ್ತಾಯಿದ್ದೀನಿ, ದೇವ್ರನ್ನೊಬ್ಬನವನ್ನ ನೋಡ್ಕೊತಾನೆ. ಬಟ್ ಆದರೆ ಹೇಳೋದೇನು ಗೊತ್ತಾ, ಆ ಯಪ್ಪ ಮಾಡಿರೋ ದಾನ ಧರ್ಮ ಒಳ್ಳೆಯ ಕೆಲಸಗಳನ್ನು ನೀವು ಮಾಡಿ. ಅದನ್ನು ಬಿಟ್ಬಿಟ್ಟು ಯಾವನೋ ಇದು ಮಾಡ್ತಾನೆ ಅಂತೇಳಿ ನಾವು ಮಾಡೋಕ್ಕೋದ್ರೆ ತಪ್ಪು ಸರ್. ಅದು ಇನ್ನೊಂದು ಹೇಳ್ತೀನಿ ಸರ್, ಇಲ್ಲಿ ಯಾರು ಬಾಸ್ ಅಭಿಮಾನಿಗಳು ಅಂತಲೇ ಗೊತ್ತಿಲ್ಲ ಸರ್. ಹೆಂಗೆ ಅಂದರೆ, ಯಾವನೋ ಫೇಕ್ ಅಕೌಂಟು ಅವ್ನ ಫಾಲೋವರ್ಸು ಅವ್ನ ಲೈಕ್ಗೋಸ್ಕರ ಫೇಕ್ ಅಕೌಂಟ್ ಮಾಡ್ಕೊಂಡು ಯಾರ್ಯಾರಿಗೋ ಕಮೆಂಟ್ ಮಾಡ್ತಾನೆ, ಇನ್ನು ಯಾರ್ಯಾರಿಗೋ ಇದು ಮಾಡ್ತಾನೆ. ಅದನ್ನು ತೊಗೊಂಬಿಟ್ಟು ಡಿ ಬಾಸೇ ಮಾಡಿದ್ರು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು? ಹೇಳಿ ನೋಡೋಣ. ಇವತ್ತು ನರೇಂದ್ರ ಮೋದಿ ಇದ್ದಾನೆ ಸರ್, ನರೇಂದ್ರ ಮೋದಿ ಅಭಿಮಾನಿ ಅಂತ ಹೇಳ್ಬಿಟ್ಟು ನಾನಿವತ್ತು ಬೇರೆಯವ್ರಿಗೆ ಆಪೋಸಿಟ್ ರಾಜಕೀಯದವ್ರಿಗೆಲ್ಲ ಮೆಸೇಜ್ ಮಾಡ್ತೀನಿ ನಾನು. ಹಂಗಂತ ಅಲ್ಲಿ ನರೇಂದ್ರ ಮೋದಿ ಕ್ಷಮೆ ಕೇಳಿಸ್ತೀರ ನೀವು? ನರೇಂದ್ರ ಮೋದಿನ ಎಳಿತೀರ ನೀವು? ಆಗುತ್ತಾ ನಿಮ್ಮ ಕೈಲಿ? ಮತ್ತು ಯಾಕೆ ಸರ್ ಹಿಂಗೆಲ್ಲ ಮಾಡ್ತೀರಾ? ತಪ್ಪು ಸರ್ ಇದೆಲ್ಲ. ಅವ್ರು ನಿಜವಾಗ್ಲೂ ಹೇಳ್ತಿದ್ದೀನಿ ಸರ್,
ಸತ್ಯವಾಗ್ಲೂ ಅವ್ರು ಡಿ ಬಾಸ್ ಅಭಿಮಾನಿ ಅಲ್ಲ, ಅವ್ರು ಯಾರೋ ಬೇರೆಯವರು ಬೇಕು ಅಂತ ಕುತಂತ್ರಕ್ಕೆ ಈ ಥರ ಕೆಲಸ ಮಾಡಿರೋದು. ಅವ್ರಿಗೆ ಈ ಥರ ದಿನಗಳು ಬೇಕಾಗಿತ್ತಲ್ಲ, ಅದೊಂದು ಕಾರಣಕ್ಕೆ ಅವ್ರು ಮಾಡಿರೋದು. ಅವ್ರು ಯಾರು ಬಾಸ್ ಅಭಿಮಾನಿಗಳಲ್ಲ, ಯಾರು ಬಾಸ್ ಅಭಿಮಾನಿಗಳು. ಹೆಣ್ಮಕ್ಳನ್ನ ಒಳ್ಳೆ ರೀತಿಯಿಂದ ನೋಡುವಂಥ ನೀವು ನೋಡಿದ್ದೀರ, ಆ ಯಪ್ಪ ಬಂದರೆ ಕೈ ಮುಗಿತಾನೆ ಹೆಣ್ಮಕ್ಳುಗಳಿಗೆ. ಅಂಥ ಬಾಸ್ ಅಭಿಮಾನಿಗಳಾಗಿ ನಾವು ಹೆಣ್ಮಕ್ಳಿಗೆ ಕೆಟ್ಟದಾಗ ಮೆಸೇಜ್ ಮಾಡ್ತೀವ ಸರ್? ಸತ್ರು ಮಾಡಲ್ಲ ಸರ್, ಹೆಣ್ಮಕ್ಳಿಗೆ ಗೌರವ ಕೊಡ್ತೀವಿ ಸರ್. ನಾವು ಅವ್ರನ್ನ ಗುಣಗಳನ್ನು ಬೆಳೆಸ್ಕೊಂಡು ಅಭಿಮಾನಿಗಳು ಆದವ್ರು ಸರ್ ನಾವು. ಅವಳು ಒಳ್ಳೆ ರೀತಿಗಳನ್ನು, ಹೆಣ್ಮಕ್ಳಿಗೆ ಕೊಡೋ ರೆಸ್ಪೆಕ್ಟು, ಅವ್ರಿಗೆ ಕೊಡೋ ಗೌರವ, ಅಂಥವ್ರು ನಾವು ಕೆಡ್ದಾಗ ಮೆಸೇಜ್ ಮಾಡ್ತೀವ? ಯಾರೂ ಮಾಡಲ್ಲ. ಅವ್ರು ಯಾರೋ ಬೇರೆಯವರು ಕುತಂತ್ರ ಬೇಕು ಅಂತ ಫೇಕ್ ಅಕೌಂಟ್ ಮಾಡಿಕೊಂಡು ಅವ್ರು ಮಾಡಿರೋ ಮೆಸೇಜ್ಗಳು ಅದನ್ನು ತೊಗೊಂಡು ಬಂದು ಹೆಸರು ಮಾಡೋಕ್ಕೆ ಮಾಡಿದ್ದೀರಾ. ಹಾಂ, ಒಳ್ಳೆಯದಾಗಲಿ. ಬಟ್ ನಾನು ಹೇಳೋದೇನೆಂದರೆ ನಮ್ಗೆ ಒಳ್ಳೆಯದಾಗುತ್ತೆ ಒಂದಲ್ಲ ಒಂದು ದಿನ. ಆ ಟೈಮಿಗೆ ನಾವು ಕಾಯ್ತೀವಿ. ಒಳ್ಳೆಯದಾಗಲಿ. ಬಟ್ ಏನಂದರೆ ತುಂಬ ಬೇಜಾರಿದೆ. ಎಲ್ಲರಿಗೂ ನಾನು ಹೇಳ್ಕೊಳ್ಳೋದಿಷ್ಟೇ, ಖುಷಿಯಾಗಿರಿ. ಬಟ್ ಆದರೆ ಇವತ್ತು ಆ ಖುಷಿ ಕಾಯ್ತಿದ್ದೀರಲ್ಲ, ಇರಲಿ, ನಮಗೂ ಒಳ್ಳೆಯ ಟೈಮ್ ಬರುತ್ತೆ. ಒಳ್ಳೇದು ಮಾಡೋಣ. ನಮ್ಮ ಬಾಸ್ ನಮ್ಗೆ ಒಳ್ಳೇದೇ ಹೇಳ್ಕೊಟ್ಟಿದ್ದಾರೆ. ನಮ್ಮ ಕೈಲಿ ಆದಷ್ಟು ಒಳ್ಳೆಯದೇ ಮಾಡ್ತೀವಿ. ಯಾರಿಗೂ ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.